ಬೆಂಗಳೂರಿನಲ್ಲಿ ನಡೆದ ಮೆಗಾ ಕೋಆಪರೇಟಿವ್ ಮತ್ತು ರೈತ ಸಮ್ಮೇಳನದಲ್ಲಿ IAFAFCO ಧರಾಮೃತವನ್ನು ಬಿಡುಗಡೆ ಮಾಡಿತು. कर्नाटक में आज बेंगलुरु के पास जो किसान सम्मेलन हुआ, किसानों की रुचि अति आधुनिक संसाधनों के साथ अपनी ज़मीन जो है वो यथावत स्थिति में फलद्रुप कैसे रह पाए, इनके बारे की जो चिंता है वो चिंता को दूर करने के लिए इफको हमेशा कटिबद्ध है। नए नए संशोधन करके किसानों के हित में, राष्ट्र के हित में इफको काम जो कर रहा है, यहाँ की एग्रीकल्चर यूनिवर्सिटी, सरकार का एग्रीकल्चर डिपार्टमेंट डायरेक्टर, एग्रीकल्चर कुलपति जिस तरह से सहयोग दे रहा है, मैं इफको और किसान बंधुओं की ओर से उनके लिए आभार प्रकट करता हूँ। प्रधानमंत्री ने जो चिंता की थी और किसानों को अपील की थी, किसान बंधुओं आप यूरिया कम थोड़ा उपयोग करके अपनी ज़मीन को बचाओ, अपना वायु प्रदूषण न हो, इनकी चिंता करो। और इस शब्दों के साथ इफको ने नया संशोधन किया, नैनो यूरिया, नैनो DAP, अब धारा अमृत, वो सब अपनी ज़मीन को नुकसान न करे और उत्पादन ज़्यादा दे, किसानों की समृद्धि सलामती रखे, इस दिशा में इफको काम कर रहा है, नया संशोधन भी कर रहा है। मुझे विश्वास है अगले दिनों में इफको के माध्यम से देश की ज़मीन सुरक्षित रहे, किसानों की आय सुरक्षित समृद्धि के साथ सलामत रहे। इसी दिशा में इफको सातत्यपूर्वक सतत काम करता रहेगा। और आज कर्नाटक किसानों ने जिस तरह से सहयोग दिया है, जो उत्साह बढ़ाया है, वो हमारा उत्साह और ताकत से किसानों के हित में इफको काम करता रहेगा। ಸೌಂಡ್ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ಸೌಂಡ್ ಆಫ್ ಮಾಡೋದಕ್ಕೆ ಹೇಳಿ. ಇಲ್ಲ ಎಲ್ರಿಗೂ ನಮಸ್ಕಾರ. ಇಫ್ಕೋ ಸಂಸ್ಥೆ ವತಿಯಿಂದ ಇವತ್ತು ಬೃಹತ್ ಸಹಕಾರಿ ಹಾಗೂ ಕೃಷಿ ಸಮ್ಮೇಳನವನ್ನು ಏರ್ಪಡಿಸಿದ್ದೀವಿ. ಇದರ ಅಂಗವಾಗಿ ನಮ್ಮ ಅಧ್ಯಕ್ಷರಾದ ದಿಲೀಪ್ ಸಂಘಾನಿ ಸರ್ ಅವರು ಮತ್ತು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದ KJ ಪಟೇಲ್ ಸರ್ ಅವರು, ನಮ್ಮ ಕರ್ನಾಟಕ ನಿರ್ದೇಶಕರಾದ ಶ್ರೀನಿವಾಸ್ ಗೌಡ ಸರ್ ಅವರು ಆಗಮಿಸಿರ್ತಾರೆ. ಈ ಒಂದು ಮೇಳದ ಉದ್ದೇಶ 2025 ನಾವೇನು ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್, ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತ ಏನು ಮಾಡಿದ್ವಿ, ಅದು ಕೊನೆಗೊಳ್ತಾ ಇದೆ. ಅದರ ಸಮಾರೋಪ ಸಮಾರಂಭ ಇರ್ತದೆ. ಹಾಗೂ ಹೊಸ ತಂತ್ರಜ್ಞಾನ, ಟ್ರಾನ್ಸ್ಫಾರ್ಮಿಂಗ್ ಅಗ್ರಿಕಲ್ಚರ್ ಥ್ರೂ ಕೋಆಪರೇಟಿವ್ ಎಕ್ಸಲೆನ್ಸ್, ಸಹಕಾರಿ ಕ್ಷೇತ್ರದ ಮೂಲಕ ಹೇಗೆ ನಾವು ಕೃಷಿಯನ್ನು ಅಭಿವೃದ್ಧಿಪಡಿಸಬಹುದು ಎಂಬ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಹರಾಮೃತ್ ಗೋಲ್ಡ್ ಎಂಬ ಹೊಸ ಉತ್ಪನ್ನವನ್ನು ರೈತರಿಗೆ ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರ ಒಂದು ಕೈಯಿಂದ. ಸರ್, ದಿಸ್ ಈಸ್ ಮೆಗಾ ಕೋಆಪರೇಟಿವ್ ಅಂಡ್ ಫಾರ್ಮರ್ಸ್ ಕಾನ್ಫರೆನ್ಸ್ ಆರ್ಗನೈಸ್ಡ್ ಆಸ್ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್. Here, transforming agriculture through cooperative excellence is the motto. How we can serve agriculture by empowering cooperatives and farmers is our main motto and the theme of this event. Haramrut Gold, a new seaweed-based biostimulant banana sap fluid will be launched by our honorable chairman sir on this occasion.
ಡಿಸೆಂಬರ್ 28, 2025 ಬೆಂಗಳೂರಿನ GKVK ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ನಡೆದ ಮೆಗಾ ಕೋಆಪರೇಟಿವ್ ಫಾರ್ಮರ್ಸ್ ಕಾನ್ಫರೆನ್ಸ್ ವೇಳೆ ಅಮಿನೋ ಆಮ್ಲಗಳು ಮತ್ತು ಆರ್ಸೆನಿಕ್ ಆಮ್ಲಗಳೊಂದಿಗೆ ಸಮೃದ್ಧವಾಗಿರುವ ನೈಸರ್ಗಿಕ ಸಮುದ್ರ ಶೈವಲ ಸಸ್ಯಸಾರದಿಂದ ನಿರ್ಮಿತ ಧರಾಮೃತ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿತು. ಈ ಕಾರ್ಯಕ್ರಮಕ್ಕೆ 2,000ಕ್ಕೂ ಹೆಚ್ಚು ರೈತರು ಮತ್ತು ಸಹಕಾರಿ ಸದಸ್ಯರು ಪಾಲ್ಗೊಂಡರು. ಹಾಗೆ ಕಾರ್ಯಕ್ರಮಕ್ಕೆ IIFFCO ಅಧ್ಯಕ್ಷ ದಿಲೀಪ್ ಸಂಘಾಣಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ KG ಪಟೇಲ್, ಹಿರಿಯ ಅಧಿಕಾರಿಗಳು, ಸಹಕಾರಿ ನಾಯಕರ ಹಾಗೂ ಕೃಷಿ ತಜ್ಞರು ಹಾಜರಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ದಿಲೀಪ್ ಸಂಘಾಣಿ, ಭಾರತದ ಕೃಷಿ ಪರಿವರ್ತನೆಯಲ್ಲಿ ಸಹಕಾರಿಗಳ ಮಹತ್ವದ ಪಾತ್ರವನ್ನು ಒತ್ತಿ ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ KG ಪಟೇಲ್, ಮ್ಯಾನೇಜಿಂಗ್ ಡೈರೆಕ್ಟರ್, IFFCO ಸಂಸ್ಥೆಯ ನವೀನತೆ ಆಧಾರಿತ ಮತ್ತು ಶಾಶ್ವತ ಕೃಷಿ ಪರಿಹಾರಗಳ ಬದ್ಧತೆಯನ್ನು ಸ್ಮರಿಸಿದರು. ಹಾಗೆ ಮೆಗಾ ಕೋಆಪರೇಟಿವ್ ಆ್ಯಂಡ್ ಫಾರ್ಮರ್ಸ್ ಕಾನ್ಫರೆನ್ಸವು ಸಹಕಾರಿಗಳನ್ನು ಬಲಪಡಿಸುವುದು, ತಂತ್ರಜ್ಞಾನದ ಸ್ವೀಕಾರವನ್ನು ಉತ್ತೇಜಿಸುವುದು ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಸ್ಥಿರ ಕೃಷಿ ವಲಯವನ್ನು ನಿರ್ಮಿಸುವುದು ಎಂಬ ನವೀಕೃತ ಬದ್ಧತೆಯೊಂದಿಗೆ ಯಶಸ್ವಿಯಾಗಿ ಸಂಪನ್ನವಾಯಿತು.